ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇದು ಬಂದು ನನ್ನ ಡಯಟ್‌ನ 22ನೇ ದಿನ. ಹಾಗೆ ಮಂಡೇ ಮಿನಿ ವ್ಲಾಗ್ ಕೂಡ ಆಗಿರುತ್ತೆ. ಮತ್ತು ಇವತ್ತು ನಾನು ವಾಕ್ ಏನು ಮಾಡಿಕೊಳ್ಳಿಲ್ಲ. ಏಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಬೇರೆ ಡೆಕೋರೇಷನ್ಸು ಏನು ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಇತ್ತಲ್ವ. ಹಾಗಾಗಿ ಮಲಗೋದೇ ಲೇಟ್ ಆಯಿತು. ಚಿನಿಮಾ ಮಲಗೋದು ಲೇಟ್ ಆಯಿತು. 1:30 ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಗೋಯಿತು ನಾವು. ಮತ್ತು ರಾತ್ರಿ ಇಡೀ ಮಳೆ ಬರ್ತಿತ್ತು ಮತ್ತು ಪವರ್ ಬೇರೆ ಇರಲಿಲ್ಲ ಅಲ್ಲ. ಹಾಗಾಗಿ ಸೊ ಮಾರ್ನಿಂಗು ಕೂಡ ತುಂಬಾ ಸೋನೆ ಬರ್ತಿತ್ತಲ್ವ. ಹಾಗಾಗಿ ಸೋನೆಯಲ್ಲಿ ವಾಕ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ವಾಕ್ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ನಾವು ವಾಕ್ ಮಾಡಲಿಲ್ಲ ಅಂತ ಹೇಳಿದ್ರು ಅದನ್ನು ಇನ್ನೊಂದು ದಿನ ನಾನು ಅದನ್ನು ಕವರ್ ಅಪ್ ಮಾಡ್ಕೋತೀನಿ ಅಂತಲೂ ಹೇಳಿದ್ದೆ. ಯಾವಾಗ ಮಳೆ ಬಿಡುತ್ತೆ ಇಲ್ಲ ಸಂಜೆ ಟೈಮಲ್ಲಿ ಮಾಡ್ಕೊಳ್ತೀನಿ. ಇಲ್ಲ ನೆಕ್ಸ್ಟ್ ಡೇನಲ್ಲಿ 15 ರೌಂಡ್ಸ್ ಇರುತ್ತಲ್ಲ, ಅದಕ್ಕೆ +5 ಅಂತ ಹೇಳಿ ಆ್ಯಡ್ ಮಾಡಿಕೊಂಡು ಆ ಥರ ಕೂಡ ನಾನು ಮಾಡ್ಕೊಳ್ತೀನಿ. ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒನ್ ಡೇ ನಾನು ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಅದು ಕವರ್ ಅಪ್ ಆಗೇ ಆಗುತ್ತೆ. ಸೊ ಮಾರ್ನಿಂಗು ತುಂಬ ಸೋನೆ ಇತ್ತಲ್ವ, ಹಾಗಾಗಿ ಮಾಡ್ಕೊಳ್ಳಿಲ್ಲ. ಮತ್ತು ಬಂದು ಫ್ರೆಂಡ್ಸ್, ಡಯೆಟ್ನ ಮೇಂಟೈನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ತಗೊಳ್ಬೇಕಂದ್ರೆ ನಾವು ನ್ಯೂಟ್ರಿಯೆಂಟ್ ಡಯೆಟ್ನ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ಕೆಲವರು ಬೇಗ ವೆಯ್ಟ್ ಲಾಸ್ ಆಗ್ತಾರೆ, ಕೆಲವರು ಲೇಟಾಗಿ ವೆಯ್ಟ್ ಲಾಸ್ ಆಗ್ತಾರೆ. ಸೊ ಅದನ್ನು ನೋಡ್ಕೊಂಡು ಮಾಡಿ. ನಾನು ಮಾಡ್ತಾ ಇರೋದು ಯಾವುದು ಇಂಟರ್ಮೀಡಿಯಂಟ್ ಈ ಥರ ಡಯೆಟ್ ಏನು ಮಾಡ್ಕೊಳ್ತಿಲ್ಲ. ಏಕೆಂದರೆ ಪಾಪುಗೆ ಫೀಡ್ ಮಾಡಬೇಕಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ತಿಂದ್ಕೊಳ್ತೀನಿ. ಮತ್ತು ಚಪಾತಿ ಜೊತೆಗೆ ಡಿಫ್ರೆಂಟಾಗಿ ವೆರೈಟೀಸಾಗಿ ಪಲ್ಯಗಳನ್ನ ಮಾಡ್ಕೊಳ್ತೀನಿ. ಏಕೆಂದರೆ ಫೀಡ್ ಮಾಡಬೇಕು ಅಲ್ವಾ, ಅವರಿಗೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ. ಸೊ ಆ ಥರ ಕಾರಣಕ್ಕೆ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಕೂಡ ತುಂಬಾ ವೆರೈಟಿಯಾಗಿ ನಿಮಗೆ ಡಯೆಟ್ ಪ್ಲ್ಯಾನಿಂಗು ಕೂಡ ಹೇಳ್ಕೊಡ್ತಾರೆ. ಸೊ ಅದನ್ನು ಕೂಡ ಫಾಲೋ ಅಪ್ ಮಾಡ್ಬೋದು. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಸೊ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಮಾರ್ನಿಂಗ್ ಇವತ್ತು ಚಿಯಾ ಸೀಡ್ಸ್ದೆ ವಾಟರ್ನ ತೊಗೊಂಡ್ರೆ. ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ರಾಗಿ ಸೂಪು ನನಗೆ ಇಷ್ಟ ಅಲ್ಲ. ಸೊ ಅದನ್ನೇ ಜಾಸ್ತಿ ಮಾಡ್ಕೊಳ್ತೀನಿ. ಮತ್ತು ಡಯೆಟಿಗೂ ಕೂಡ ರಾಗಿ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಿರ್ತೀನಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸಿಂದು ಸ್ಮೂದಿ 2 ಡೇಸ್ ಒಂದ್ಸಲ ಆ ಥರ ಮಾಡ್ಕೊಳ್ತೀನಿ. ಬಿಟ್ಟರೆ ನಾನು ರೆಗ್ಯುಲರಾಗಿ ಸ್ಮೂದಿನ ಕುಡಿಯೋದಿಲ್ಲ. ಯಾಕಂತ ಹೇಳಿದ್ರೆ ಫೀಡ್ ಮಾಡಬೇಕಲ್ವ, ನನಗೆ ಡ್ರೈ ಫ್ರೂಟ್ಸು ಜಾಸ್ತಿ ಆಗೋಲ್ಲ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ದು ಸ್ಮೂದಿನ 2 ಡೇಸ್ ಒಂದ್ಸಲ 3 ಡೇಸ್ ಒಂದ್ಸಲ ಅಷ್ಟೇ ನಾನು ತಗೊಳ್ಳೋದು. ಮತ್ತು ರೆಗ್ಯುಲರಾಗಿ ತೊಗೊಳೋದಕ್ಕೆ ಹೋಗಲ್ಲ. ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ರಾಗಿ ಸೂಪನ್ನ ಮಾಡಿಕೊಂಡೆ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಮೂಲಂಗಿ ಸಾಂಬಾರು ಇರಲಿಲ್ಲ ಅಲ್ಲ, ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಸ್ವಲ್ಪ ಸೊಪ್ಪಿತ್ತು, ದಂಟಿನ ಸೊಪ್ಪು, ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ನಾನು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಆಲ್ರೆಡಿ ನಾನು ಮೂಲಂಗಿ ಸಾಂಬಾರ್ದು ರೆಸಿಪಿನ ತೋರಿಸಿದ್ದೆ. ಸೊ ಹಾಗಾಗಿ ಅದಷ್ಟು ಜಾಸ್ತಿ ಹೇಳ್ತಿಲ್ಲ ನಾನು. ಮತ್ತು ಇದು ಪಲ್ಯದು ಮಾತ್ರ ಇಲ್ಲಿ ತೋರಿಸ್ತಿದ್ದೀನಿ ನಾನು. ಸೊ ನಾನೀಗ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋದು. ಸೊ ಈಗ ಮೂಲಂಗಿ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ತರಕಾರಿನೆಲ್ಲ ತೊಳಿಬೇಕಂತ ಹೇಳಿದ್ರೆ ಸ್ವಲ್ಪ ಅರಿಶಿನ, ಉಪ್ಪು ಆ ಥರ ಹಾಕಿಬಿಟ್ಟೆ ತೊಳೆಯೋದು. ಸೊಪ್ಪು ಎಲ್ಲದೂ ಕೂಡ ಅಷ್ಟೇ. ಸ್ವಲ್ಪ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೆನೆ ಹಾಕಿ ಇಟ್ಟಿರ್ತೀನಿ. ಅದನ್ನು ನಾನು ಯೂಸ್ ಮಾಡುವಾಗ ಆ ಥರ ಮಾಡಿಕೊಂಡು ಆಮೇಲೆ ಹೆಚ್ಕೊಳ್ತೀನಿ ನಾನು. ಫಸ್ಟೇ ತಂದಿರೋವಾಗಲೇ ಅದನ್ನೆಲ್ಲ ಸೋಸಿ ಎತ್ತಿಟ್ಕೊಂಡಿರ್ತೀನಿ. ಮತ್ತು ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನೇ ಹಾಕ್ಕೊಂಡಿದ್ದೆ. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಈರುಳ್ಳಿ, ಒಂದು 4 ಗೆಡ್ಡೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ದಪ್ಪದಾಗಿ. ಹಾಗೆ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಖಾರ, ಉಪ್ಪು ಎಲ್ಲ ಹಾಕ್ಕೊಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಚಪಾತಿಗೆ ಅಂತ. ಸೊ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಮಾಗಿಸ್ಕೊಳ್ಬೇಕು. ಅದಾದಮೇಲೆ ಮೆಣಸಿನ್ಕಾಯಿ, ನೆಕ್ಸ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು. ಸೊ ಹುಳಿಗೆ ನಾವಿಲ್ಲಿ ಟೊಮೊಟೊನೇ ಯೂಸ್ ಮಾಡ್ತೀವಿ, ಹುಣಸೆ ಹಣ್ಣು ಯೂಸ್ ಮಾಡ್ತಿಲ್ಲ. ಸೊ ಸೊಪ್ಪಿನ ಜೊತೆಗೆ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು 2 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಾಗಿಸ್ಕೊಳ್ತಾ ಇದ್ದೀನಿ.
ಮತ್ತು ಒಗ್ಗರಣೆಯಲ್ಲೇ ನಾನು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಸೊ ಹೆಚ್ಚಿರೋ ಅಂಥ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಸೊಪ್ಪಿನ ಪಲ್ಯ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊಪ್ಪನ್ನು ನೋಡಿಕೊಂಡು ಇದು ಉಪ್ಪನ್ನ ಹಾಕ್ಕೊಳ್ಳೋದು ಬೆಟರ್. ಹೇಗೆ ಅಂತ ಹೇಳಿದ್ರೆ ಸೊಪ್ಪು ನಾವು ಹಾಕಿದಾಗ ಹೆಚ್ಚಿಟ್ಟಿದ್ದಾಗ ಇಷ್ಟೊಂದಿದೆ ಅಂತ ಅನಿಸುತ್ತೆ. ಬಟ್ ಅದು ಒಗ್ಗರಣೆಗೆ ಹಾಕಿದಾಗ ಮಾಗ್ತಾ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಈಗ ನೋಡ್ತಾ ಇದ್ದೀರಲ್ವ ನೀವು, ಹಾಕಬೇಕಾದ್ರೆ ಎಷ್ಟೊಂದು ಇತ್ತಲ್ವ, ಈಗ ನೋಡಿ ಸ್ವಲ್ಪ ಕಮ್ಮಿ ಆಗೋಯ್ತು. ಈಗ ಅದನ್ನು ಕ್ವಾಂಟಿಟಿ ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಫಸ್ಟೇ ತೊಗರಿಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಖಾರದ ಪುಡಿ ಹಾಕ್ಕೊಂಡಿಲ್ಲ, ಮೆಣಸಿನ್ಕಾಯಿನೇ ಯೂಸ್ ಮಾಡಿದ್ದೀನಿ. ಸೊ ನೀವು ಇದಕ್ಕೆ ತೊಗರಿಬೇಳೆನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಹೆಸ್ರು ಬೇಳೆ ಹಾಕ್ಕೊಳ್ಬೋದು, ಹೆಸ್ರು ಕಾಳು ಹಾಕ್ಕೊಳ್ಬೋದು, ಬೇರೆ ಯಾವುದಿದೆ ನಿಮ್ಮ ಮನೆಯಲ್ಲಿ ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಚಪಾತಿ ಜೊತೆಗೆ ಡಿಫ್ರೆಂಟಾಗಿ ಪಲ್ಯಗಳನ್ನ ಮಾಡ್ಕೊಳ್ತಿದ್ದೀನಲ್ವ, ಸೊ ಹಾಗಾಗಿ ಸೊ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ ಫೀಡಿಂಗ್ ಮಾಡ್ತಿರೋದ್ರಿಂದನ. ಡಯಟು ಆಗ್ತಿದೆ, ಪ್ಲಸ್ ಇಲ್ಲಿ ಪಾಪುಗೂ ಫೀಡಿಂಗ್ ಮಾಡೋದಕ್ಕೂ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ. ಮತ್ತು ಇವಾಗ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಂದು ತಪ್ಪಲೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಮಾಗಿಸ್ಕೊಳ್ಬೇಕು. ಅದಾದಮೇಲೆ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ವ, ಅದರ ರಸ ತಗೊಂಡು ಹಾಕ್ಕೊಳ್ಬೇಕು. ಇದು ಹುಣಸೆ ಹಣ್ಣಿನ ರಸ ಹಾಕಿದ ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಆವಾಗಲೇ ಹಾಕ್ಕೊಳ್ಬೇಕು. ಉಪ್ಪು ಹುಳಿ 2 ಕುದ್ದ ಮೇಲೆ ನೀಟಾಗಿ ಮೂಲಂಗಿ ಹಾಕ್ಕೊಳ್ಬೇಕು. ಮೂಲಂಗಿ ಉಪ್ಪಿನೊಳಗೇ ಸ್ವಲ್ಪ ನೀರು ಹಾಕಿದ್ರೂ ಓಕೆ. ಅದರಲ್ಲೇ ಬೇಯಿಸಿ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ವ ಖಾರ, ಅದನ್ನು ಹಾಕ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಳ್ಬೋದು. ಲಾಸ್ಟಲ್ಲಿ ನಮಗೆ ಬೇಳೆ ಆಲ್ರೆಡಿ ಬೆಂದಿರುತ್ತಲ್ವ, ಸೊ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗೋಯ್ತು. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು, ಹೆಚ್ಚಿಸ್ಕೊಳ್ಬೋದು ಕೂಡ ನೀರು ಹಾಕ್ಕೊಂಡು. ಸೊ ಇದು ಇವತ್ತಿನ ಮೂಲಂಗಿ ಸಾಂಬಾರು ಆಗಿತ್ತು ಎಲ್ಲರಿಗೂ ಕೂಡ. ಸೊ ಹಾಗೆ ನನಗೆ ಇವತ್ತು ಚಪಾತಿ ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಾಗಿತ್ತು, ಸಖತ್ತಾಗಿತ್ತು. ಸೊ ಮಧ್ಯಾಹ್ನ ಒಂದು ಚಪಾತಿ ಮತ್ತು ಸಂಜೆ ಒಂದು ಚಪಾತಿ. ನಾನು ಬೆಳಗ್ಗೆನೇ ಪಲ್ಯ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಾನು ಮತ್ತೇನು ಮಾಡ್ಕೊಳ್ಳಲ್ಲ, ಅದೇ ಆಗಿಬಿಡುತ್ತೆ ನನಗೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.